ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಕಡೆ ಪರಿಷತ್ ಫೈಟ್ ಗೆಲ್ಲಲೇಬೇಕು ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇಷ್ಟೆಲ್ಲ ತಯಾರಿಗಳನ್ನ ಮಾಡ್ಕೊಳ್ತಿದ್ದಾರೆ. ಮತ್ತೊಂದು ಕಡೆ ದೋಸ್ತಿ ಪಾಳ್ಯದಲ್ಲಿ ಏನಾಗ್ತಾ ಇದೆ ಪರಿಷತ್ ಫೈಟ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಅಲ್ಲೂ ಕೂಡ ಬಹಳ ಗಂಭೀರವಾಗಿ ಈ ಚುನಾವಣೆಯನ್ನ ಪರಿಗಣಿಸಲಾಗಿದ್ದು ಪರಿಷತ್ ಎಲೆಕ್ಷನ್ ಗೆಲ್ಕೊಂಡು ಬರೋದಕ್ಕೆ ಮೈತ್ರಿಯಿಂದಲೂ ಕೂಡ ತೀವ್ರ ಕಸರತ್ತು ಮುಂದುವರಿತಾ ಇದೆ. ಮೂರನೇ ಅಭ್ಯರ್ಥಿ ಗೆಲ್ಲಿಸಿಕೊಂಡು ಬರೋದಕ್ಕೆ ಬಿಜೆಪಿ ಜೆಡಿಎಸ್ ತಂತ್ರ ರೂಪಿಸಿದ್ದು ಮೊದಲ ಇಬ್ಬರು ಅಭ್ಯರ್ಥಿಗಳಿಗೆ ಬಿಜೆಪಿ ಶಾಸಕರಿಂದ ವೋಟಿಂಗ್ ಅಂತೆ. ಇಬ್ಬರಿಗೆ ಮೊದಲ ಪ್ರಾಶಸ್ತ್ಯದ ಮತ ಹಾಕುವುದಕ್ಕೆ ಪ್ಲಾನ್ ರೂಪುಗೊಂಡಿದೆ. ಮೂರನೇ ಅಭ್ಯರ್ಥಿಗೆ ಎರಡನೇ ಪ್ರಾಶಸ್ತ್ಯದ ಮತ ವರ್ಗಾವಣೆಗೆ ಲೆಕ್ಕಾಚಾರಗಳು ದೋಸ್ತಿ ಪಾಳ್ಯದಲ್ಲಿ ಆಗ್ತಾ ಇದೆ. ಜೆಡಿಎಸ್ ಶಾಸಕರನ್ನ ಒಟ್ಟುಗೂಡಿಸಿ ಮತ ಸೋರಿಕೆ ತಡೆಯೋದಕ್ಕೆ ಯತ್ನ ಆಗುತ್ತೆ. ಜಿಟಿ ದೇವೇಗೌಡರು ಸೇರಿದಂತೆ ಪಕ್ಷದಿಂದ ಅಂತರ ಕಾಯ್ದುಕೊಂಡವರ ಮನವೊಲಿಕೆಗೂ ಕೂಡ ಚಿಂತನೆ ಆಗ್ತಾ ಇದೆ. ಕಾಂಗ್ರೆಸ್ನ ಅಸಮಾಧಾನಿತ ಶಾಸಕರ ಮೇಲೆ ಮೈತ್ರಿ ಪಕ್ಷಗಳ ಕಣ್ಣು ಇದ್ದು ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಕಡಿಮೆ ಇರೋ ಕೈ ಶಾಸಕರನ್ನ ಸೆಳೆಯೋದಕ್ಕೆ ಯತ್ನ ಅಂತೆ. ಅಷ್ಟು ಸುಲಭ ಅಲ್ಲ, ಆದ್ರೂ ಕೂಡ ಪ್ರಯತ್ನ ಪಡ್ತಿದ್ದಾರೆ. ಕ್ರಾಸ್ ವೋಟಿಂಗ್ ಲಾಭ ಪಡೆಯೋದಕ್ಕೆ ಬಿಜೆಪಿ ಜೆಡಿಎಸ್ ಪ್ಲಾನ್ ರೂಪಿಸಿದ್ದು ಕಾಂಗ್ರೆಸ್ನ 4 ಅಭ್ಯರ್ಥಿಗಳ ಗೆಲುವು ಸುಲಭ ಅನ್ನೋ ಲೆಕ್ಕಾಚಾರ ಇದೆ. ಉಳಿದ ಮತಗಳನ್ನ ನಮ್ಮ ಅಭ್ಯರ್ಥಿಗೆ ನೀಡಬೇಕು ಅಂತ ಮೈತ್ರಿ ಪಕ್ಷಗಳು ಲಾಭಿ ಮಾಡೋದಕ್ಕೆ ಮುಂದಾಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಜಿಟಿ ದೇವೇಗೌಡರು ಅವರ ಮನವೊಲಿಕೆಗೆ ಸಿದ್ಧತೆಗಳಂತೆ ಪ್ರಮುಖವಾಗಿ ಅವರು ಜೆಡಿಎಸ್ ಪಾಳ್ಯದಲ್ಲಿ ಇದ್ರೂ ಕೂಡ ಮನಸ್ಸು ಮಾತ್ರ ಆಚೆ ಇದೆ ಅಂತ. ದೈಹಿಕವಾಗಿ ಪಕ್ಷದಲ್ಲಿದ್ರೂ ಕೂಡ ಮನಸ್ಸು ಆಲ್ರೆಡಿ ಪಕ್ಷ ಬಿಟ್ಟಿದೆ ಅನ್ನುವಂಥ ಚರ್ಚೆಗಳಿದೆ. ಬಿಕಾಸ್ ಅಂತರ ಕಾಯ್ದುಕೊಳ್ತಿದ್ದಾರೆ ಪಕ್ಷದಿಂದ. ಹಾಗಾಗಿ ಅಂಥವರ ಮನವೊಲಿಕೆಗೂ ಕೂಡ ಸಿದ್ಧತೆಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಅಡ್ಡ ಮತದಾನಗಳು ಆಗೋಗಿದೆ. ಲಾಸ್ಟ್ ಟೈಮ್ ನಿಮಗೆ ನೆನಪಿರಬಹುದು ರಾಜ್ಯಸಭೆ ಚುನಾವಣೆಯಲ್ಲಿ ಹೆಂಗಿತ್ತು ಅಂತ. ಬಿಜೆಪಿಯ ಒಬ್ಬರು ಶಾಸಕರು, ಅದು ಕೂಡ ಎಸ್.ಟಿ. ಸೋಮಶೇಖರ್ ಅವರು ಕಾಂಗ್ರೆಸ್ ಅಭ್ಯರ್ಥಿಗೆ ವೋಟ್ ಹಾಕಿದ್ದನ್ನ ಗಮನಿಸಿದ್ವಿ. ಹಾಗಾಗಿ ಆ ರೀತಿ ಅಡ್ಡ ಮತದಾನಗಳು ಆಗುವ ಸಾಧ್ಯತೆಗಳಿರೋದ್ರಿಂದ ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋ ಪ್ರಯತ್ನ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ.